ಈಗ ಗುಂಡಾದು ಲಿಸ್ಟು ಕೊಡ್ಬೇಕಾ? ಬಿ ಜೆ ಪಿಯವ್ರ ಜೊತೆಗೆ ಎಷ್ಟು ಜನರು ಮಂಡ್ಯದಲ್ಲಿ ಹೋಗಿ ಸೇರ್ಪಡೆ ಆದರು, ಯಾರ್ಯಾರನ್ನ ಜೈಲೊಳಗೆ ಹೋಗಿ ಯಾರನ್ನ ಸೇರಿಸ್ಕೊಂಡಿದ್ದಾರೆ ಮತ್ತು ತಕ್ಷಣ ಬಿಟ್ಟಿದ್ದಾರೆ, ಅವೆಲ್ಲ ಚರ್ಚೆ ಮಾಡಬೇಕಾ ಇದರೊಳಗೆ? ಗುಂಡಾ ಸಂಸ್ಕೃತಿ ಮತ್ತು ಬೇರೆ ಬೇರೆ ಸಂಸ್ಕೃತಿ ಅವ್ರ ಬಾಯಲ್ಲಿ ಬರ್ತದಲ್ಲ ಕೆಲವು ವಿಚಾರಗಳು. ನೀವು ನೋಡಿದಿರಿ, ಮೊನ್ನೆ ಜಿಲ್ಲಾ ಪಂಚಾಯತಲ್ಲೂ ನೋಡಿದ್ರಿ, ವಿಧಾನಸಭೆಯಲ್ಲೂ ಕೂಡ ಕೆಲವು ಸತಿ ನೋಡ್ತೀರಿ. ಸಿ ಟಿ ರವಿಯವರು ಅದರೊಳಗೆಲ್ಲ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಕೆಲವು ವಿಚಾರ ನೀವೆಲ್ಲ ನೋಡಿದಿರಿ. ಅದಕ್ಕೆ ನಾನು ಹೇಳೋದು, ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಈ ದೇಶದಲ್ಲಿ ಹಕ್ಕಿದೆ ಪ್ರತಿಪಾದಿಸೋದಕ್ಕೆ, ಮಾಡ್ಕಿತ ಕೂತ್ಕೊಳ್ಳಿ. ಇನ್ನೂ 3 ವರ್ಷ, ಅದಾದಮೇಲೆ ಇನ್ನೂ 5 ವರ್ಷವೂ ಕೂಡ ಇದೇ ಕೆಲಸ ಕೊಡೋಣ ಅವ್ರಿಗೆ. ಅಲ್ಲ, ಇನ್ನೂ ಎಷ್ಟು ಸತಿ ಅಂತ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಈಗ ನೀವು ಕೇಳೋ ಪ್ರಶ್ನೆ ಏನೋ ಒಂದು ಕಾನೂನು ಬಾಹಿರ ಅಂತ ಹೇಳಿದ್ರೆ ಉತ್ತರ ಕೊಡ್ಬೋದಪ್ಪ. ಅವ್ರು ಏನೋ ಒಂದು ಹೇಳ್ತಾರೆ. ಟೀಕಾ ಟಿಪ್ಪಣಿಗಳು ಇರ್ತವೆ ಯಾವಾಗಲೂ ಕೂಡ. ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಮೋಸ್ಟ್ಲಿ ಮಾಡಿರ್ತಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಅದನ್ನು ಕುತ್ಕೊಂಡು ಟೀಕಾ ಟಿಪ್ಪಣಿನ ಕೆಲಸ ವಿರೋಧಿಗಳಿಗೆ ಅಂತ ಹೇಳಿದರೆ ಅವ್ರಿಗೆ ಎಂಥ ಉತ್ತರ ಕೊಡೋದು? ಹೌದು, ಅದನ್ನು ಚರ್ಚೆ ಮಾಡೋಣ. ಬಟ್ ಯಾರನ್ನೂ ತಗೊಳ್ಳೇಬಾರ್ದು ಅಂತೇಳಿ. ಹಂಗಾರೆ ಯಾವುದು ಪಿಕ್ಚರ್ ಅಲ್ಲ, ಒಂದು ನಿಮಿಷ, ಹಂಗಾರೆ ಪಿಕ್ಚರೇ ನೋಡಬೇಡ್ರಿ ಅವ್ರದ್ದು. ಈಗ ಶಿವರಾಜ್ ಕುಮಾರ್ ಅವರು ಜೈಲರ್ ಪಿಕ್ಚರಲ್ಲಿ ತಮಿಳಲ್ಲಿ ಮಾತಾಡಿದರು. ತಮಿಳ್ ಮಾತಾಡಿದಂತ ದ್ವೇಷ ಮಾಡೋಕ್ಕಾಗತ್ತ? ಬೇಡ. ಅದು ಅದೆಲ್ಲ ಅವರವರು ಅದೊಂದು ಬೋರ್ಡ್ ಇರ್ತದೆ. ಆ ಬೋರ್ಡಲ್ಲಿ ಅವ್ರಿಗೆ ಹಕ್ಕನ್ನು ಕೊಟ್ಟಿರ್ತೀವಿ. ಆ ಹಕ್ಕನ್ನು ಅವರು ಪ್ರತಿಪಾದಿಸಿ ಅವರಿಗೆ ತಗೊಳ್ತಕ್ಕಂಥದ್ದು ಇರ್ತದೆ. ಇದು ಚರ್ಚೆ ಆದಾಗ ಒಂದು ಚರ್ಚೆ ಮುಂದುವರಿಲಿ ಅಷ್ಟೇ. ಈಗ ಅವ್ರು ಕೇಳಿದ್ದಾರೆ. ಬಟ್ ಏನಂದರೆ ಎಲ್ಲದರಲ್ಲೂ ತಪ್ಪು ಹುಡ್ಕೊಳ್ಳೋದು ಚಾಳಿ ಇದ್ದುಬಿಟ್ರೆ ನೀವು ಅದನ್ನ ರಿಪೇರಿ ಮಾಡೋಕ್ಕಾಗಲ್ಲ, ಅದನ್ನು ಜಾಸ್ತಿ ತಳಕಲ್ಲ. ಈಗ ಎಲ್ಲೋ ಬೇರೆಯವ್ರಿಗೆ ಕೇಳಿ, ಅವ್ರು ಯಾರನ್ನು ಒಂದು 10 ಜನರನ್ನು ಕೇಳಿ ಯಾರು ಬೇಡ ಅಂದರೆ ಮತ್ತು ಅವ್ರಿಗೆ ಕೊಟ್ಟಿದ್ರೆ ಅದನ್ನು ನಾವೇನು ಮಾಡೋದಕ್ಕಾಗೋದಿಲ್ಲ. ಅದು ಬಟ್ ನಾನು ಹೇಳ್ತೀನಿಲ್ಲ, ಆ ಬೋರ್ಡಿಗೆ ಶಕ್ತಿ ಕೊಟ್ಟಾಗ ಅವ್ರಿಗೆ ಬಿಟ್ಬಿಡ್ಬೇಕು. ಎಲ್ಲದನ್ನೂ ಹೋಗಿ ತಪ್ಪು ಹೇಳ್ತಕ್ಕಂಥದ್ದು ನೋಡೋದೈತಲ್ಲ, ಅದು ತಪ್ಪದು.